ನಮಸ್ಕಾರ ಎಲ್ಲರಿಗೂ. ದಿಕ್ಕುಗಳು, ಡೈರೆಕ್ಷನ್, ಕೆಲವು ರಾಶಿಯವರಿಗೆ ಇದೇ ದಿಕ್ಕಾಗಿ ಬರುತ್ತಾ, ಇದೇ ದಿಕ್ಕು ಬೇಕಾ ಅಂತ ಕೇಳಿಕೊಂಡು ಅದನ್ನೇ ತಲೆ ಕೆಡಿಸ್ಕೊಂಡು ಹುಚ್ಚರಾಗ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್, ದಿಕ್ಕುಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಪ್ರತಿಯೊಂದು ದಿಕ್ಕು ಕೂಡ ಎಲ್ಲ ರಾಶಿಯವರಿಗೂ ಕೂಡ ಒಳ್ಳೇದು ಮಾಡುತ್ತೆ. ಯಾವ ದಿಕ್ಕುಗಳು ಯಾರಿಗೂ ತೊಂದರೆ ಮಾಡೋದಿಲ್ಲ. ಅದನ್ನು ಕೆಲವು ಚಾನಲ್ಗಳಾಗಿ ಕುತ್ಕೊಂಡು ನೋಡ್ತಿರ್ತಾರೆ. ಬೆಳಿಗ್ಗೆ ತಕ್ಷಣ ಕೆಲವು ಚಾನಲಲ್ಲಿ ಈ ರಾಶಿಯವರಿಗೆ ಈ ದಿಕ್ಕು ಆಗಬರಲ್ಲ, ಆ ರಾಶಿಯವರಿಗೆ ಈ ದಿಕ್ಕು ಆಗಬರಲ್ಲ, ಈ ಥರ ಭಯ ಹುಟ್ಟಿಸೋ ಪ್ರೋಗ್ರಾಮ್ಗಳೇ ಜಾಸ್ತಿ ಇದ್ದಾವೆ ಸ್ವಾಮಿ. ಸೊ ದಿಕ್ಕುಗಳನ್ನ ಜಾಸ್ತಿ ಮೇಜರಾಗಿ ತಗೋಬೇಡಿ, ಗೊತ್ತಾಯ್ತಾ? ಸೊ ನಿಮ್ಮ ಏನಿದೆ ಅವರವರ ವೈಯಕ್ತಿಕ ಒಂದು ದಶಭುಕ್ತಿ ಅಂತರ್ಭುಕ್ತಿ ಮೇಲೆ ನಿಮ್ಮ ಒಂದು ಜಾತಕನ ನಿರ್ಣಯ ಆಗಿರುತ್ತೆ. ಹಾಗೆ ನಾವು ದಿಕ್ಕುಗಳ ಬಗ್ಗೆ ಜಾಸ್ತಿ ನಾವು ತಲೆ ಕೆಡಿಸ್ಕೊಂಡ್ರೆ, ಸರ್ ನಾನು ಯಾವುದೋ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ಈ ಡೈರೆಕ್ಷನ್ ಆಗಬರಲ್ಲ ಸರ್, ಈ ಡೈರೆಕ್ಷನ್ ಆಗ್ತಾ ಇದೆ ಹಂಗಂತೇಳಿ ಕೆಲಸ ಬಿಡ್ತೀರಾ? ಆ ಥರ ಯಾವುದೂ ಇಲ್ಲ. ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ. ಬಟ್ ಅದನ್ನು ಯಾವುದೇ ಥರದ ಮೇಜರಾಗಿ ತೊಗೋಬೇಡಿ. ದಿಕ್ಕುಗಳ ಬಗ್ಗೆ ಇರಲಿ, ಬಟ್ ಅದನ್ನು ಭಾಳಷ್ಟು ಇಂಪಾರ್ಟೆನ್ಸ್ ಕೊಡಬೇಡಿ. ಸೊ ಪ್ರತಿಯೊಂದು ದಿಕ್ಕುಗಳು ಎಲ್ಲ ರಾಶಿಯವರಿಗೂ ಕೂಡ ಆಗಿಬರುತ್ತೆ. ಅದರಲ್ಲಿ ಈ ದಿಕ್ಕು ಆ ದಿಕ್ಕು ಅಂತೇಳಿ ನಾವು ಜಾಸ್ತಿ ಅದ್ರ ಬಗ್ಗೆ ನಾವು ಎಕ್ಸ್ಪೋಸ್ ಮಾಡೋದು ಬೇಡ. ಭಾಳ ವಿಶೇಷವಾಗಿರುತ್ತೆ. ಪ್ರತಿಯೊಂದು ದಿಕ್ಕುಗಳು ಕೂಡ ತಮ್ಮದೇ ಆದಂಥ ದಿಕ್ಕುಗಳಲ್ಲಿ ಕೂಡ ನಮಗೆ ಒಳ್ಳೆಯ ಒಂದು ರಿಸಲ್ಟ್ ಕೂಡ ಕೊಡುತ್ತೆ. ಸೊ ಅವರವರ ಮೆಂಟಾಲಿಟಿ ಕೆಲವರಿಗೆ ಕುತ್ಕೊಂಡ್ಬಿಟ್ಟಿದೆ, ನಮ್ಗೆ ಈ ದಿಕ್ಕಾಗಿ ಬರುತ್ತಾ, ಈ ದಿಕ್ಕಾಗಿ ಬರುತ್ತಾ ಅಂತಾರೆ. ನಾವು ಏನು ಹೇಳ್ಬೇಕು ಸ್ವಾಮಿ, ಅದು ನೀವೇ ಹೇಳ್ಕೋಬೇಕು. ಓಕೆ, ರೈಟ್. ಸೊ ಇವತ್ತಿನ ಒಂದು ದಿಕ್ಕು ಬಗ್ಗೆ ನಿಮಗೆ ಗೊತ್ತಿದೆ. ಎಲ್ಲ ದಿಕ್ಕುಗಳು ಎಲ್ಲ ರಾಶಿಯವರಿಗೂ ಕೂಡ ಅಪ್ಲಿಕೇಬಲ್. ಸರ್ವೇ ಜನ ಸುಖಿನೋ ಭವಂತು.